ಮನೆಯಲ್ಲ ಇವಳಿಗೆ ನಾವೆಲ್ಲ ಇದು ಗೋಲ್ಡನ್ ಸಬ್ಸ್ಕ್ರೈಬರ್ಸ್. ಆ ಮರದ ಅಡಿಯಿಂದ ಪಾಸ್ ಆಗಿದ್ದು ಒಂದ್ಸಲ ಫುಲ್ ಅಲರ್ಜಿ ಆಗಿತ್ತು. ಆ್ಯಕ್ಚುಲಿ ಈ ಹೂವನ್ನು ನಾವು ದೇವರ ನಮ್ಮ ದೈವದ ಅಗೇಲಿಗೆಲ್ಲ ಹೂವಾಗಿ ಉಪಯೋಗಿಸ್ತೇವೆ. ಕಡೆಯಿಂದ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಇವಾಗ ಶಾರ್ಟ್ ಕಟ್ ಹುಡುಕ್ತಾ ಇದ್ದೇವೆ. ಸೊ ವಿ ಕ್ಯಾನ್ ಸೇವ್ 200. ಆ ಮನೆಯಲ್ಲಿ ನಮ್ಮ ತುಳು ಮೂವಿ ಶೂಟಿಂಗ್ ಆಗಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ತಿಯಶು ಬ್ಲಾಗ್ಸ್. ನಾವಿವತ್ತು ಅಶುಗೆ ಒಂದು ತಮ್ಮನುಂಟು, ಅಶುನ ಕಸಿನ್ ಮನೆಯಲ್ಲಿ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೇವೆ. ಇದು ಸ್ವಲ್ಪ ನಡಿಬೇಕು, ಅದಾದಮೇಲೆ ಅಲ್ಲಿಗೆ ಆಟೋ ಬರ್ತದೆ, ಮತ್ತು ನಾವು ಆಟೋದಲ್ಲಿ ಹೋಗ್ತೇವೆ. ನನ್ನ ಕಾರು ಮನೆಯಲ್ಲಿದೆ, ಸೊ ಇಲ್ಲಿಗೆ ತರಲಿಲ್ಲ ನಾನು. ಇವತ್ತು ನೋಡಿ ನೀರು ಹರಿತಾ ಇದೆ. ಮಳೆಗಳು ಬಂದಮೇಲೆ, ಕಂಟಿನ್ಯೂಸ್ ಮಳೆ ಬಂದಮೇಲೆ ಕ್ಲೀನ್ ಆಗಿಬಿಟ್ಟಿದೆ ನೀರೆಲ್ಲ. ನೀರು ಹರಿತಾ ಇದೆ. ಅಶು ನಡೆದು ಸುಸ್ತಾದ್ರು. ಚಂಡಿ ಸುಸ್ತಾನ ಸಬ್ಸ್ಕ್ರೈಬರ್ ಅಂತ ಹೇಳ್ತೀನಿ. ಅವಳು ತಮ್ಮನ ಬರ್ಕೊಂಡು ಅವ್ರು ಯಾರಂತ ಗೊತ್ತಿಲ್ಲ, ಬೊಬ್ಬೆ ಹಾಕ್ಸಿದ್ದಾರೆ. ಅದರಿಂದ ಎಕ್ಸ್ಕ್ಯೂಸ್ ಮೀ, ಬರುದಿಲ್ಲ ಅಂತ ಹೇಳಿದ್ದು, ಅಲ್ಲಿ ತಲೆ ಸಿಗ್ತದೆ, ಅದಕ್ಕೆ ಇವರು ಒತ್ತಾಯ ಮಾಡಿದ್ರು ಬರುದಿಲ್ಲ ಅಂತ. ಬರುದಿಲ್ಲ ನಾವಿಲ್ಲಿ ಬಂದು ಇಳಿದ್ವಿ. ಇಬ್ರು ಬಂದ್ರು ವೆಲ್ಕಮ್ ಮಾಡ್ಲಿಕ್ಕೆ. ಅಶ್ವಿನಿ ಇವಾಗ ಕರ್ಕೊಂಡು ಹೋಗ್ತಾರೆ. ಇವಾಗ ಬಂದ್ವಿ. ಇಲ್ಲಿ ಯಾರು ಕಾಣಿಸ್ತಿಲ್ಲ. ಕೋರಿದೆ ಸ್ಮೆಲ್ ಬರ್ಕೊಂಡು. ಹೌದು, ಆಲ್ರೆಡಿ ಟೈರ್ಡ್ ಆಯ್ತು ಇವಾಗ. ಇಂಚನ್ಸುನಿಗೆ ಬಚ್ಚಿನ ಇನ್ನಿತ ಕುಕ್ ಅವರು ಜ್ಯೂಸ್ಗೆ ಉಪ್ಪು ಹಾಕ್ತಿದಾರ ಅಂತ, ಸಕ್ಕರೆ ಅಂತ ಹೇಳಿ. ಜ್ಯೂಸ್ ಎಂತ ಜ್ಯೂಸ್? ಕಷಾಯ. ಅದೆಂತ ಕಷಾಯ? ಜೀರಿಗೆ. ಒಂದು ಸಂಕ ಬಿದ್ದಿದೆ. ಸಂಕ ಮೀನ್ಸ್ ಬ್ರಿಡ್ಜ್. ಸೊ ಅದಕ್ಕೆ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಆ್ಯಕ್ಚುಲಿ ಅದು ಅಲ್ಲಿಂದನೇ ಬರಬೇಕಿತ್ತು, ಅದು ಮುರಿದೋಗಿದ್ರಿಂದ ಬೇರೆ ರೂಟಲ್ಲಿ ಬಂದ್ವಿ. ಸೊ ಅದು ಸ್ವಲ್ಪ ಲಾಂಗ್ ಆಗಿ ಬಂದಿದ್ದೇವೆ ಇವಾಗ. ಅದನ್ನು ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ಮಾಡಿದ್ದು ಸಿವಿಲ್ ಡಿಪ್ಲೊಮೊ, ಮತ್ತು ಇವಾಗ IT ಯಲ್ಲಿದ್ದಾರೆ. ಇವಾಗ ಸಂಕ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ ಎಲ್ಲಿಂದ ಹೋದರೆ ನನ್ನ ಅಜ್ಜಿ ಮನೆ, ಅಮ್ಮನ ಮನೆ ಚೆನ್ನಾಗಿದೆ, ತುಂಬ ಪ್ಲೇಸ್. ಬಟ್ ಅದು ಇವಾಗ ರೋಡ್ ಕ್ಲೋಸ್ ಆಗಿದೆ ಅನ್ಕೋತೀನಿ. ಮನೆ ನೋಡಿ ಚೆನ್ನಾಗಿದೆ, ದೊಡ್ಡ ಬಂಗ್ಲೋ ಥರ ಇದೆ. ಎಲ್ಲ ಮಣ್ಣು ಹಾಕಿದ್ದಾರೆ. ನೋಡಿ ಈ ಬ್ರಿಡ್ಜು ಅದು ಆ್ಯಕ್ಚುಲಿ ಆಲ್ಮೋಸ್ಟ್ ಹೋಗಿದೆ. ಸೊ ಅದಕ್ಕೆ ಇದು ಡೆಮಾಲಿಷ್ ಮಾಡೋಕ್ಕೋಸ್ಕರ ಮಣ್ಣು ಹಾಕಿದ್ದಾರೆ ಇಲ್ಲಿ. ಅದಾದಮೇಲೆ ಇವಾಗ ಅಲ್ಲಿ ಆ ಕಡೆಯಿಂದ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾದ ಜಂಗಲ್. ಕಿತನಾ ಸುಂದರ ಜಂಗಲ್. ಹೇ, ನನಗೆ ಮನೆಯಲ್ಲಿ ಕೂತು ಈ ಕಾಡು ಮರ ಎಲ್ಲ ನೋಡುವಾಗ ಭಾರಿ ಖುಷಿ ಆಗ್ತದೆ. ಅಲ್ಲಿ ನೋಡಿ ಒಂದು ನವಿಲು ಕೂತಿದೆ ನೋಡಿ, ಅದು ಹೆಂಗೆ ಕೂತಿದೆ ನೋಡಿ. ನೋಡಿ ಕೂತಿದೆ ನೋಡಿ. ಆಮೇಲೆ ಹೋಗ್ಲಿಕ್ಕೆ ಶಾರ್ಟ್ ಕಟ್ ಹುಡುಕ್ತಾ ಇದ್ದಾರೆ. ಇಲ್ಲಾಂದರೆ ಸುತ್ತಾಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಶಾರ್ಟ್ ಕಟ್ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ ಇವಾಗ.
ನಾವು ಆವಾಗಲೇ ಬಂದಿರೋ ರೂಟ್ ತುಂಬ ಲಾಂಗ್ ಇದೆ. ಸೊ ಇಲ್ಲಿ ಒಂದು ತೊರೆ ಕ್ರಾಸ್ ಮಾಡಿದರೆ ವಿ ಕ್ಯಾನ್ ಸೇವ್ 200. ಯೂಶ್ವಲಿ ಎಷ್ಟು 150 ಏನೋ ಇರುತ್ತೆ, 200 ಏನೋ. ಇವತ್ತು 350 ಕೊಟ್ಟು ಬಂದಿದ್ದೇವೆ. ಅದು ಬ್ರಿಡ್ಜ್ ಕ್ರಾಸ್ ಮಾಡಿ ಮುರಿದೋಗಿರೋದ್ರಿಂದ ನಮಗೆ ಒಂದು ಸುತ್ತ ಹಾಕೊಂಡು ಬಂದಿರೋದ್ರಿಂದ ಕಾಸ್ಟ್ ಜಾಸ್ತಿ ಇತ್ತು. ಇವಾಗ ಶಾರ್ಟ್ಕಟ್ ಹುಡುಕ್ತಾ ಇದ್ದೇವೆ. ಸೊ ವಿ ಕ್ಯಾನ್ ಸೇವ್ 200. ಬಟ್ ಆ್ಯಕ್ಚುಲಿ ಇದೆಲ್ಲ ನಾವು ನಡ್ಕೊಂಡು ಹೋಗ್ತಿದ್ದದ್ದೇ ರೋಡ್ ಆಗಿ ಹಳೆ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ದಂಥ ರೂಟು. ಬಟ್ ಇವಾಗ ನಾವು ವೆಹಿಕಲ್ ಎಲ್ಲ ಇದ್ದಿದ್ದರಿಂದ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ. ನೀರಲ್ಲಿ ಇದು ಮಾಡಬೇಕು. ನೀರಲ್ಲಿ ನೋಡಿ ಕ್ಲೀನ್ ಇದೆ. ಸ್ವಲ್ಪ ನೀರು ಇದಾಗಿದೆ ಅಷ್ಟೇ, ಬಟ್ ಆಲ್ಮೋಸ್ಟ್ ನೀರು ಚೆನ್ನಾಗಿದೆ. ವಿ ಕ್ಯಾನ್ ಡ್ರಿಂಕ್ ದಿಸ್ ವಾಟರ್. ಇದೆಲ್ಲ ಸೈ ಅಂದು ಅವಳು ಆ ಥರ ಫ್ಯಾನ್ಸಿ ಚಪ್ಪಲ್ ತಗೊಳ್ಳೋದು, ಆಮೇಲೆ ಬೀಳ್ತಾಳೆ ಎವ್ರಿ ಟೈಮ್. ವ್ಯೂ ಹೇಗಿದೆ ನೋಡಿ, ಸಡನ್ನಾಗಿ ನೋಡಿದ್ರೆ ಯಾವ ಥರ ವ್ಯೂ ಇದೆ ಅಂತ. ಸೂಪರ್ ಆಗಿದೆ ನೋಡಿ, ಎಷ್ಟು ಗ್ರೀನರಿ ಇದೆ. ಆ್ಯಂಡ್ ಇಟ್ಸ್ ಲುಕಿಂಗ್ ಸೋ ನೈಸ್. ಆ್ಯಂಡ್ ಈ ಕ್ಲೌಡು, ಈ ಗ್ರೀನರಿ, ದ ಫೀಲ್ ಫುಲ್ ತಂಪಾಗೆ ಫೀಲ್ ಆಗ್ತಿದೆ. ಎಲ್ಲಿಗೆ ಬಂದರೆ ಸಹ ಈ ಫೋಟೋಶೂಟ್ ಒಂದು ಬಿಡೋದಿಲ್ಲ. ಅವರು ಕಾಯ್ತಾ ಇದ್ದಾರೆ, ಇವರು ಫೋಟೋಸ್ ತೆಗೆಯೋದು ನಿಲ್ಲಿಸ್ತಿಲ್ಲ. ಅವ್ರು ಅವಾಗದಿಂದ ಕರಿತಿದ್ದಾರೆ. ನಾವು ಆಮೇಲೆ ರಿಟರ್ನ್ ಹೋಗ್ಬೇಕಾದ್ರೆ ಇದೇ ರೂಟಲ್ಲಿ ಹೋಗ್ಬೇಕು. ಸೊ ಶಾರ್ಟ್ ಕಟ್ ಹುಡುಕಿದ್ವಿ, ಇವಾಗ ಸಿಕ್ತು. ಸೊ ನಾವು ಆಮೇಲೆ ಹೋಗ್ಬೇಕಾದ್ರೆ ಇದೇ ರೂಟಲ್ಲಿ ಹೋಗ್ತೀವಿ. ಅಲ್ಲಿ ತೋಟ ಕಾಣಿಸ್ತಿದೆಯಲ್ಲ, ಇಲ್ಲಿ ಗದ್ದೆಯಲ್ಲಿ ಹೋಗಿ ಆ ತೋಟ ಆ ಕಡೆ ಹೋದರೆ ಅಲ್ಲೊಂದು ಪೇಟೆ ಥರ ಇದೆ. ಸೊ ಅಲ್ಲಿಂದ ಹೋಗ್ಬೇಕು. ಇಷ್ಟು ದೊಡ್ಡ ಮರದ ಎಲೆ ನೋಡಿ, ಇದನ್ನು ತಲೆಗೆ ಇಟ್ಕೊಂಡು ಹೋಗ್ಬೋದು ಮಳೆ ಬಂದರೆ, ಕೊಡೆ ಇಲ್ಲ ಅಂತಂದರೆ ಅರ್ಜೆಂಟಿಗೆ. ಅಲ್ಲಿ ನೋಡಿ ನೇರಳೆ, ಜಾಮೂನ್. ಇದು ಸೇರೆ ಅಂತ ನಾವು ಕನ್ನಡದಲ್ಲಿ ಕರಿತೇವೆ ಅಂತ ಗೊತ್ತಿಲ್ಲ. ಅದರದ್ದು ಏನೋ ಗಮ್ ಥರ ಏನಾದ್ರು ಅಂಟಿದ್ರೆ ಫುಲ್ ದಪ್ಪ ಆಗ್ತೀವಿ. ಐ ಮೀನ್ ದಪ್ಪ ಆಗೋದಂತಂದರೆ ಎಲರ್ಜಿ ಆಗುತ್ತೆ ಫುಲ್ ಸ್ಕಿನ್ ಎಲ್ಲ. ಸೊ ಆ ಮರದ ಅಡಿಗೆ ಹೋದರೆ, ಆ ಮರದ ಅಡಿಯಿಂದ ಪಾಸ್ ಆಗಿದ್ದು ಒಂದ್ಸಲ, ಫುಲ್ ಅಲರ್ಜಿ ಆಗಿತ್ತು. ಅಂದರೆ ಎಲ್ಲರಿಗೂ ಆಗಲ್ಲ, ಕೆಲವೊಬ್ರಿಗೆ ಅದ್ರ ಮರದ ಅಡಿಗೆ ಹೋದರೆ ಆಗಲ್ಲ, ಇನ್ನೊಬ್ಬರಿಗೆ ಅದ್ರ ಗಮ್ ತಾಗಿದ್ರೆ ಎಲರ್ಜಿ ಆಗಿಬಿಡುತ್ತೆ ಸ್ಕಿನ್ನು. ಒಂಥರ ಸ್ವಲ್ಪ ಡೇಂಜರಸ್. ಸೊ ಅದನ್ನು ಅವಾಯ್ಡ್ ಮಾಡ್ತಾರೆ. ಈ ಹೂ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಈ ಹೂವನ್ನು ನಾವು ನಮ್ಮ ದೈವದ ಅಗೇಲಿಗೆಲ್ಲ ಹೂವಾಗಿ ಉಪಯೋಗಿಸ್ತೇವೆ. ಬೇರೆ ಹೂವನ್ನು ಕಮ್ಮಿ ಯೂಸ್ ಮಾಡೋದು. ಸೊ ಇದನ್ನು ಅಗೇಲಿಗೆಲ್ಲ ಇದ್ದರೆ ಇದೇ ಹೂವನ್ನು ಉಪಯೋಗಿಸ್ತೇವೆ ನಾವು. ಸೊ ಇಲ್ಲಿ ಅವ್ರಿಗೆ ಈ ಕಡೆಯವರಿಗೆ ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯವ್ರಿಗೆ ಈ ಕಡೆ ಬರೋಕ್ಕಾಗಲ್ಲ. ಸೊ ಸುತ್ತಾಕೊಂಡು ಬರಬೇಕು. ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ನಾವು ಶಾರ್ಟ್ಕಟ್ ಹುಡ್ಕೊಂಡು ಬಂದ್ವಿ ಆಮೇಲೆ ಹೋಗೋಕ್ಕೆ. ಬಟ್ ಇವಾಗ ಬೇರೆ ಯಾರೋ ಒಬ್ಬರು ಇನ್ನೊಂದು ಶಾರ್ಟ್ಕಟ್ ಹೇಳಿದರು, ಯಾವುದನ್ನಂತ ಟ್ರೈ ಮಾಡಬೇಕು, ಯಾವುದಾದ್ರೂ ಒಂದು. ಇವಾಗ ಮನೆಗೆ ತಿರ್ಗಾ ಹೋಗ್ತಾ ಇದ್ದೀವಿ. ಯಾವ ಶಾರ್ಟ್ಕಟಲ್ಲಿ ಹೋಗೋದಂತ ಇವಾಗ ಚರ್ಚೆ ಆಗ್ತಾ ಇದೆ. ಅವರೊಂದು ಹೇಳಿದ್ರು, ಇವರೊಂದು ಹೇಳಿದ್ರು ಅಂತ ಫುಲ್ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಇವಾಗ ಆಮೇಲೆ ಒಂದು ಡಿಸ್ಕಷನ್ ಮಾಡಿ ಲಾಸ್ಟ್ಗೆ ಯಾವುದೋ ಒಂದು ಶಾರ್ಟ್ಕಟಲ್ಲಿ ಹೋಗಬೇಕು. ನೋಡಿ ಟಿಪಿಕಲ್ ಆಂಟೀಸ್, ಎಲ್ಲಿ ಹೋದರೆ ಸಹ ಗಿಡ ಕಿತ್ಕೊಂಡು ಬರೋದು ಬಿಡೋದಿಲ್ಲ ಇವರು. ನಮ್ಮ ಊರಿದ್ದು ಪಂಜು ನಾ ಕತೆ ಇದು. ಮನೆಯಲ್ಲ ಇವಳಿಗೆ ನಾವೆಲ್ಲ ಇದು ಗೋಲ್ಡನ್ ಸಬ್ಸ್ಕ್ರೈಬರ್ಸ್. ಇವಾಗ ಇವರು ಇತ್ತೀಚೆಗೆ ಒಂದು ಕಿಚನ್ ಓಪನ್ ಮಾಡಿದ್ದಾರೆ. ಎಷ್ಟು ಟೈಮ್ ಆಯಿತು ಮೇಡಮ್ ಇದು ಓಪನ್ ಆಗಿ? ನೀವು ಯಾವುದೆಲ್ಲ ಐಟಮ್ ಮಾಡ್ತೀರಾ? ಸ್ಪೆಷಲ್
ಮತ್ತೆ ನೋಡ್ಲಿಕ್ಕಿಲ್ಲ. ಈಗ ತಮ್ಮ ನಮ್ಮ ಮಕ್ಕಳಿಗೆ ರಕ್ಕಸರಿ ನಿಂಗೆ ಆಡಚ್ಚಿ ಪಾಪ ಸರಿ ಡ್ಯಾಮ್ ಉಂಟು ಡ್ಯಾಮ್ ನೋಡತ್ತಾ ಇದು ತರ. ಮಕ್ಳಿಗೆ ಕೊಡ್ನಿ, ಮತ್ತೊಂದು ಅನ್ಸ್ಕೊಳ್ಳಿ. ಡೆಕೋರೇಷನ್ കുട്ടലൊക്കെ അങ്ങോട്ട് പോയിന് ಆಲ್ಬಕ್ಕ ಲೇಟ್ ಆಗ ಇಷ್ಟು ಸ್ವೀಟ್ ಎಲ್ಲ ಹಾಕಿದ್ದಾರೆ ಬಟ್ ಅದು ಖುಷಿ ಆಗಲಿಲ್ಲ. ಬಟ್ ಮೊಟ್ಟೆ ಉಂಟು ಇದು, ಅದಕ್ಕೆ ಖುಷಿಯಾಗಿ. ನಮ್ಮ ಸವಿತಾ ಉಡಾಯಿಕೊಡಿ ಅವರ ಮನೆಯಲ್ಲಿ ಇವತ್ತು ಮಯಕ್ಕೆ ತಮ್ಮನ ಈ ಥರ ಹೂವೇ ಯಾವುದಾಗ್ಬೋದು ನಿಮಗೆ? ಎಲ್ಲ ತಿನ್ನಿ ತಿನ್ನಿ ಇದನ್ನು ತಿನ್ನಿ. എന്തെന്ന് സജ്ജു സജ്ജു ഐ മിസ് യു ಹೋಯಾ ಯಾವ ಅಲ್ಲೇ ಇದನ್ನ ಹೊಸ್ಪಟ್ಕೊಂಡು ಕೆತ್ತಿತು ನಗರ ನಮ್ಮ ಅವರ ಮೋನೆ ಅರಳಿತು. ಯಾನು ಇಂಚ ಪುಲ್ಲೆ ರಿಚ್ಚಿ ಅನಿಕುಲ ಪುಲ್ಲೆಯಾ ಮೋಯೆ ಮೋಯೆ ಸ್ಪ್ರೈಟ್ ಇಜ್ಜಿಗೆ ಅಶ್ವಿಗೆ ಸ್ಪ್ರೈಟ್ ಇಲ್ಲ ಮೋಯೆ ಮೋಯೆ. ಊಟ ಎಲ್ಲ ಆಯ್ತು. ಇವಾಗ ಶಾರ್ಟ್ ಕಟ್ಗಾಗಿ ಇವಾಗ ಫೈನಲ್ ಡಿಸಿಷನ್ ಮಾಡ್ತಿದ್ದೇವೆ ಹಿಂಗೆ ಹೋಗೋದು ಏನು ಹೋಗೋದು ಅಂತ. ನಾವು ಹೊರಟಿವಿ ಇವಾಗ. ಬೈಕಲ್ಲಿ ಹೋಗ್ತಾಳೆ, ಸ್ಕೂಟಿಲಿ. ನಾವು ಈ ಕಡೆ ಬೇರೆ ಆಟೋದಲ್ಲಿ ಹೋಗ್ತೇವೆ. ನಾವಿವಾಗ ಹೊರಟಿವಿ, ಹೋಗ್ತಾ ಇದ್ದೇವೆ ಹೊಸ ರೂಟಲ್ಲಿ. ಆವಾಗ ನೋಡಿದ ರೂಟಲ್ಲಿ ಅಲ್ಲ, ಅದಕ್ಕಿಂತ ಸಹ ಶಾರ್ಟ್ ಕಟ್ಟಲ್ಲಿ ಒಂದಿದೆ ಅಂತೆ. ಸೊ ಅಲ್ಲಿಂದ ಹೋಗ್ತಾ ಇದ್ದೇವೆ. ಇದು ನೋಡಿ, ಇಲ್ಲೊಂದು ಮನೆ ಇದೆ ನೋಡಿ, ಗ್ರೀನರಿ ಇದೆ. ಆ ಮನೆಯಲ್ಲಿ ನಮ್ಮ ತುಳು ಮೂವಿ ಶೂಟಿಂಗ್ ಆಗಿದೆ. ಯಾರಾದರೂ ಯಾವ ಮೂವಿ ಅಂತ ಗೊತ್ತಿದ್ರೆ ಹೇಳಿ. ಇದು ರೀಸೆಂಟಾಗಿ 1-2 ವರ್ಷ ಹಿಂದ್ಗಡೆ ಬಂದಿರೋಂಥ ಮೂವಿ. ಆಲ್ಮೋಸ್ಟ್ ಎಲ್ಲರ ಮೆಚ್ಚುಗೆ ಪಡೆದಿತ್ತು ಆ ಮೂವಿ. ಅದು ಆ ಮೂವಿ ಶೂಟಿಂಗ್ ಆಗಿದಂಥ ಪ್ಲೇಸ್ ಇದು. ಇಲ್ಲಿ ನೋಡಿ, ಸಖತ್ತಾಗಿದೆ. ನಾನು ಹೊಸ ವ್ಯೂ ನೋಡ್ತಾ ಇರೋಂಥದ್ದು. ಒಂಥರ ಫೀಲಿಂಗೇ ಬೇರೆ. ಇಲ್ಲಿ ಫುಲ್ ಗ್ರೀನರಿಯಲ್ಲಿ ನಡ್ಕೊಂಡು ಹೋಗೋದು. ಅಲ್ಲೊಂದು ನವಿಲಿದೆ ನೋಡಿ, ಇಲ್ಲಿ ಆವಾಗಿಂದೇ ಇರಬೇಕಿದು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ ಹೊಸ ಪ್ಲೇಸ್ ಅಂತ. ಇಲ್ಲಿಂದ ಹೇಗೆ ಕಾಣ್ತಿದೆ ನೋಡಿ ಆ ಮನೆ. ಸಕ್ಕತ್ತಾಗಿ ಒಳ್ಳೆ ಬಂಗ್ಲೋ ಥರ ಇದೆ. ಅದು ಹಳೇ ಮನೆ ಅದು.
ಇಲ್ಲೊಂದು ದೈವಸ್ಥಾನ ಇದೆ. ನೋಡಿ ಬಂದ್ವಿ ಇವಾಗ. ಬಲ್ಲೆ ಬಲ್ಲೆ. ಇದು ರಿಕ್ಷಾ ರಿಕ್ಷಾ ಬಂತು, ನಮ್ಮ ರಿಕ್ಷಾ ಬಂತು. ಇವಾಗ ಇಳಿದ್ವಿ ಆಟೋದಿಂದ. ನಾವು ಇವಾಗ ಆಟೋದಿಂದ ಇಳಿದು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಬೇಗ ಬಂದ್ವಿ. ಅಲ್ಲಿ ಆಟೋದಿಂದ ಆ ಕಡೆ ಬಂದ್ವಲ್ಲ ಹೊಸ ಶಾರ್ಟ್ಕಟ್ಟಲ್ಲಿ, ಅಷ್ಟೊತ್ತಿಗೆ ಇವಳು ಒಂದು ನಾವು ಹೋದ ರೂಟಲ್ಲಿ ಬಂದು ಇಲ್ಲಿಗೆ ರೀಚ್ ಆಗಿದೆ. ಇವಳು ತಂಗಿ ಬೇಗ ಎತ್ತಿಯತೆ. ನಾವು ಹೋಗ್ಬೇಕಾದ್ರೆ ತುಂಬ ಟೈಮ್ ತೊಗೊಂಡಿತ್ತು, ಅದು ಸುತ್ತಾಕೊಂಡು ಹೋಗಿತ್ತು. ಬಟ್ ಇವಾಗ ನಾವು ಈ ಕಡೆಯಿಂದ ಬಂದ್ವಿ. ಸೊ 10 ಮಿನಿಟ್ಸಲ್ಲಿ ರೀಚ್ ಆದ್ವಿ. ಸೊ ಈ ದಾರಿ ತುಂಬ ಹತ್ತಿರ ಆಗಿತ್ತು ನನಗೆ. ಮಧ್ಯಾಹ್ನ ತಿಂದು ಚಿಕನ್ ಎಲ್ಲ ತಿಂದು ಇವಾಗ ಟಯರ್ಡಾಗಿ ಸ್ವಲ್ಪ ನಿದ್ದೆ ಬರ್ತಾ ಇದೆ. ಸೊ ಹೋಗ್ಬಿಟ್ಟು ಚೆನ್ನಾಗಿ ಮಲಗಬೇಕು. ಇವಾಗ ರೆಸ್ಟ್ ಮಾಡಬೇಕು. ನೈಟು ಬೆಂಗಳೂರಿಗೆ ಹೋಗಬೇಕು. ಸೊ ಅದಕ್ಕೆ ಇವಾಗ ರೆಸ್ಟ್ ಮಾಡಲೇಬೇಕು. ಆ್ಯಂಡ್ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ ಮನೆಗೆ. 2 ಕಡೆನೂ ವಾಕಿಂಗು. ಸ್ವಲ್ಪ ತಿಂದು ವಾಕಿಂಗ್ ಆಗಿತ್ತು. ಇವಾಗ ರೆಸ್ಟ್ ಮಾಡಬೇಕು. ಅಶು ಆ ಕಡೆಯಿಂದ ಹೋಗ್ತಿದ್ದಾರೆ. ಅಯ್ಯಪ್ಪ, ಅಶುಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಅವರು ಆ ಕಡೆಯಿಂದನೇ ಹೋದರು. ಸೊ ನಾನು ಮಾತ್ರ ಇಲ್ಲಿ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಜೀನ್ಸ್ ಪ್ಯಾಂಟ್ ಹಾಕ್ಬಿಟ್ಟು ಜಾಕ್ ಇಲ್ಲಿ ಜಾಕ್ ಆಗಿಬಿಟ್ಟೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.